ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಈ ವರ್ಷ ಒಳ್ಳೆ ರೆಸ್ಪಾನ್ಸ್ ಹಾಗೂ ಆಡಿಯನ್ಸ್ನ ಎಂಟರ್ಟೈನ್ ಮಾಡಿದ ಇಂಡಸ್ಟ್ರಿ ಅಂದರೆ ಅದು ಮಲಯಾಳಂ ಅಂತ ಹೇಳ್ಬೋದು. ಅದೇ ರೀತಿ ಮಲಯಾಳಂನ ತಲವನ್ ಸಿನಿಮಾ ಕೂಡ ಥಿಯೇಟಿಕಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾಡಿ ಈಗ ಸೋನಿ ಲಿವ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಸಿನಿಮಾ ನೋಡಿ ಮುಗಿಸಿದ್ದೀನಿ. ಸಿನಿಮಾ ಹೇಗಿದೆ, ಸಿನಿಮಾ ನೋಡಿ ನಂಗೆ ಏನನ್ನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ. ತಲವನ್ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀವು ನಿಮ್ಮ ಪ್ರಿನ್ಸಿಪಲ್ಸ್ ಹಾಗೆ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಕೊಡದಲ್ಲೇ ಇರ್ಬೋದಾ? ಅದು ಕೂಡ ಉಳಿದ ಪೊಲೀಸ್ ಆಫೀಸರ್ಗಳನ್ನ ಮುಂದೆ ಹಾಕೊಂಡು ಹೇಗೆ ಸರ್ವೈವ್ ಆಗ್ತೀರಾ ಅಂತ ತೋರಿಸೋ ಸಿನಿಮಾ. ಹಾಗೂ ಇಬ್ಬರು ಪೊಲೀಸ್ ಆಫೀಸರ್ನ ಈಗೋ, ಪರ್ಸನಾಲಿಟಿ, ವರ್ಕ್ ಎಥಿಕ್ಸ್ ಕ್ಲಾಶ್ ಆದರೆ ಏನಾಗ್ಬೋದು, ಹಾಗೂ ಪೊಲೀಸ್ ಅವರನ್ನೇ ಕ್ರಿಮಿನಲ್ ಆಗಿ ಫ್ರೇಮ್ ಮಾಡಿ ರಿವೆಂಜ್ ತಗೊಬೋದು ಅನ್ನೋ ನೆರೇಟಿವ್ ಕೊಡೋ ಸಿನಿಮಾ ಇದು. ಫಸ್ಟ್ ಹಾಫ್ನಲ್ಲಿ ಬರುವಂಥ ಸಸ್ಪೆನ್ಸ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಅದು ವರ್ಕ್ ಆಗಿಲ್ಲ. ಥ್ರಿಲ್ಲಿಂಗ್ ಫ್ಯಾಕ್ಟ್ಗಳು ತುಂಬ ಕಡಿಮೆನೇ ಇವೆ. ಪ್ಲಾಟ್ ಏನಂದರೆ, ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬರೋ CI ಹಾಗೂ SI ನಡುವೆ ಈಗೋ ಕ್ಲಾಶ್ ಉಂಟಾಗಿ ಒಂದು ಮರ್ಡರ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಯಾರು ಯಾಕೆ ಕೊಲೆ ಮಾಡಿದ್ರು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸೀಕ್ವೆಲ್ಗೆ ಇಂಟ್ ಕೊಡೋಕ್ಕೋಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ವೀಕ್ ಆಯಿತು ಅನಿಸುತ್ತೆ. ಯಾಕಂದರೆ ಫಸ್ಟ್ ಹಾಫ್ನಲ್ಲಿ ಮರ್ಡರ್ ಯಾರು ಮಾಡಿದ್ದು ಅನ್ನೋ ಸಸ್ಪೆನ್ಸ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ವರ್ಸ್ಟ್ ಅಂತ ಹೇಳ್ತೀನಿ. ಆಲ್ರೆಡಿ ಕೊಲೆಗಾರ ಯಾರು ಅಂತ ಗೊತ್ತಾಯಿತು ಅನ್ನೋ ಫೀಲಿಂಗ್ ಬಂದರೂ ಕೂಡ ಸ್ಕ್ರೀನ್ ಪ್ಲೇನಲ್ಲಿ ಡೈರೆಕ್ಟರ್ ಆಟಾಡಕ್ಕೆ ಹೋಗಿರೋದು ಇಲ್ಲಿ ಸರಿ ಅನಿಸಲಿಲ್ಲ. ಇನ್ನು ಕ್ಲಿಯರಾಗಿ ಹೇಳಬೇಕು ಅಂದರೆ, ಫಸ್ಟ್ ಹಾಫ್ನಲ್ಲಿ ಏನೋ ನಡೆಯುತ್ತೆ ಅನ್ನೋ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿ ಸೆಕೆಂಡ್ ಹಾಫ್ನಲ್ಲಿ ಅದನ್ನು ಟುಸ್ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಪಾಲಿಟಿಕ್ಸ್ ಬೇಡ ಬೇಡ ಅಂದರೂ ಎಳೆದು ತಂದಿದ್ದಾರೆ. ಇನ್ನು ಎಲ್ಲ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇರೋ ಹಾಗೆ ಅದೇ ಇನ್ವೆಸ್ಟಿಗೇಷನ್, ಅದೇ ಇಂಟ್ರೋಗೇಟ್. ಒಂದು ಪಾಯಿಂಟ್ವರೆಗೂ ಸಿನಿಮಾ ಎಂಗೇಜ್ ಆಗಿತ್ತು. ಬಟ್ ಸ್ವಲ್ಪ ಹೊತ್ತಾದಮೇಲೆ ಅನ್ಇಂಟ್ರೆಸ್ಟಿಂಗ್ ಆಗಿಬಿಡ್ತು. ಸ್ಕ್ರೀನ್ ಪ್ಲೇ ಹಾಗೂ ನರೇಟಿವ್ ಇನ್ನೂ ಚೆನ್ನಾಗಿರಬೇಕಿತ್ತು. ಇನ್ನು ವಿಲನ್ ಕ್ಯಾರೆಕ್ಟರ್ ಹಾಗೂ ಅವನ ಮೋಟಿವ್ ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ಬೋದಿತ್ತು. ಪ್ರೀ ಕ್ಲೈಮ್ಯಾಕ್ಸ್ ಸಿನಿಮಾಗೆ ನೆಗೆಟಿವ್ ಆಗಿದ್ದರೆ, ಇನ್ನು ಕ್ಲೈಮ್ಯಾಕ್ಸ್ ಪೋರ್ಷನ್ನ ಆಡಿಯನ್ಸ್ನ ಪಾಯಿಂಟ್ ಆಫ್ ವ್ಯೂಗೆ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರ್. ಪರ್ಫಾರ್ಮೆನ್ಸಸ್ ವೈಸ್ ಬಿಜು ಮಿನಾನ್, ಆಸಿಫ್ ಅಲಿ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಕ್ಯಾರೆಕ್ಟರ್ ಡಿಸೈನ್ ಕೂಡ ಚೆನ್ನಾಗಿತ್ತು. BGM ಡೀಸೆಂಟ್ ಆಗಿದೆ. ಫೈನಲಿ ಗೈಸ್, ಆವ್ರೇಜ್ ಥ್ರಿಲ್ಲರ್ ಸಿನಿಮಾ. ಕ್ಲೈಮ್ಯಾಕ್ಸ್ನಲ್ಲಿ ಸಮಥಿಂಗ್ ಬಿಗ್ ಅನ್ನೋ ಇಂಟ್ ಕೊಟ್ಟಿದ್ದಾರೆ. ಇದು ಸೀಕ್ವೆಲ್ಗೆ ರಿಲೇಟೆಡ್ ಆಗಿತ್ತು ಅನ್ನೋದು ನನ್ನ ಫೀಲಿಂಗ್ಸ್. ಮೂವಿ ಸೋನಿ ಲಿವ್ನಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಟೈಮ್ ಇದ್ದರೆ ಹೋಗಿ ನೋಡಿ. ನೋ ಅಡಲ್ಟ್ ಸೀನ್ಸ್, ನೋ ಬ್ಯಾಡ್ ಲ್ಯಾಂಗ್ವೇಜ್. ಸೊ ಇದು ತಲವನ್ ಸಿನಿಮಾದ ರಿವ್ಯೂ ಆಗಿತ್ತು. ಸಿನಿಮಾ ನೀವೇನಾದರೂ ನೋಡಿದರೆ ತಪ್ಪದೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ವಿ ವಿಲ್ ಮೀಟ್ ನೆಕ್ಸ್ಟ್ ವಿಡಿಯೋ. ಸೈನಿಂಗ್ ಆಫ್, ಶಶಿ.